ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಗುಡುಗಿದ್ದಾರೆ. ಬಡ ಆಟೋ ಡ್ರೈವರ್ ಶ್ರೀಕಾಂತ್ ಪೂಜಾರಿಯ ಮೇಲೆ ಬ್ರಹ್ಮಾಸ್ತ್ರವನ್ನ ಮಾಡಿದ್ದೀರಾ? ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತಹ ಪೂಜಾರಿ ಬಂಧನ ಯಾಕೆ? ಪೂಜಾರಿ ಅವರನ್ನ ಕ್ರಿಮಿನಲ್ ಅಂತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಪೂಜಾರಿ ಮೇಲೆ ಎಷ್ಟು ಕೇಸ್ ಆಗಿದೆ ಅದನ್ನ ಸರ್ಕಾರ ಬಿಡುಗಡೆ ಮಾಡಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಆರ್ ಅಶೋಕ್ ಅವರು. ನಿನ್ನೆ ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಭಟನೆ ಮಾಡುವ ಮೂಲಕ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿ ವಾಗ್ದಾಳಿಯನ್ನ ನಡೆಸಿದ್ರು. ಅವರ ವಾಗ್ದಾಳಿ ಮುಂದುವರೆದಿದೆ. ಸಾವಿರಾರು ರಾಜಂದಿರು, ಅದು ರಜಪೂತರು ಇರ್ಬೋದು, ಹಿಂದೂಗಳು, ಯಾರು ಎಲ್ಲರ ರಾಜರುಗಳು ಅದಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನ ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಸೈನಿಕರು ಸತ್ತಿದ್ದಾರೆ ಆ ಸಂದರ್ಭದಲ್ಲಿ. ಅವರೇನು ಬಿಜೆಪಿಯವರ? ರಾಮ ಮಂದಿರ ಈ ದೇಶದ ಮರ್ಯಾದಾ ಪುರುಷನ ಒಂದು ದೇವಸ್ಥಾನ. ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಿಲ್ಲ. ವಾಜಪೇಯಿ ಅವರು ಹೇಳಿದಾರಲ್ಲ, ಪೊಲಿಟಿಕಲ್ ಪಾರ್ಟಿಗಳು ಬರುತ್ತೆ ಹೋಗುತ್ತೆ, ಲೀಡರ್ಗಳು ಹುಟ್ಟುತ್ತಾರೆ ಹೋಗ್ತಾರೆ, ಆದರೆ ದೇಶ ಶಾಶ್ವತ, ಪ್ರಜಾಪ್ರಭುತ್ವ ಶಾಶ್ವತ ಅನ್ನೋ ಮಾತನ್ನ ವಾಜಪೇಯಿ ಅವರು ಹೇಳಿದ್ದಾರೆ, ನಮ್ಮ ನಾಯಕರು. ಇವತ್ತು ಹೋಗೋದ್ರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಅದೇ ಮಸೀದಿ ಕರೆದ್ರೆ ಹೇಳ್ದೆ ಕೇಳದೆ ಓಡೋಗ್ಬಿಡ್ತಾರೆ. ಹೇಳ್ದೆ ಕೇಳದೆ ಏನ್ ದಡ 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 ಅಂತ ಓಡೋಗ್ಬಿಡ್ತಾರೆ. ನೆನ್ನೆ ಸಿದ್ದರಾಮಯ್ಯನವರು ದೇವಸ್ಥಾನ ಉದ್ಘಾಟನೆಗೆ ಹೋಗಿದ್ದಾರೆ. ದೇವಸ್ಥಾನ ಉದ್ಘಾಟನೆ ಆದ್ಮೇಲೆ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದ್ಮೇಲೆ ದೇವಸ್ಥಾನದ ಒಳಗಡೆ ಹೋಗಿ